ಸರ್ ಥ್ಯಾಂಕ್ ಯು. ನಾನು ಭೀಮಾ ನಾಯ್ಕೇಶ್ ಶಿವಮೊಗ್ಗದಿಂದ. ಏನೋ ಒಂದು ಮೊಮ್ಮಕ್ಕಳು ಅಂದ್ರೆ ತಾನೇ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಆದ್ರೆ ಮೊಮ್ಮಕ್ಕಳಿಗೆ ಅಜ್ಜಂದ್ರು ಸಣ್ಣ ಪುಟ್ಟ ಚಾಕ್ಲೇಟು, ಗೊಂಬೆ, ಐಷಾರಾಮಿ ಬಂಗಲೆಗಳನ್ನ ಕೊಡೋದನ್ನ ನೋಡಿದ್ದೇವೆ. ಆದ್ರೆ ಶಿವಮೊಗ್ಗದಲ್ಲಿ ಒಬ್ರು ಐಷಾರಾಮಿ ಬಂಗಲೆ, ಗೊಂಬೆ, ಈ ಕಾರು ಅವಿಗೆಲ್ಲವನ್ನ ಗಿಫ್ಟ್ ಕೊಡೋದನ್ನ ಬಿಟ್ಟು ಕಾಡನ್ನೇ ಬೆಳೆಸಿ ಮೊಮ್ಮಗಳಿಗಾಗಿ ಒಂದು ಕಾಡನ್ನ 1 ಎಕರೆ ಜಾಗದಲ್ಲಿ ಕಾಡನ್ನ ಬೆಳೆಸಿ ಕಾಡನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಎಲ್ಲಿ ಅನ್ನೋದನ್ನ ತೋರಿಸ್ತಾ ಹೋಗ್ತೇನೆ. ನೋಡಬಹುದು, ಶಿವಮೊಗ್ಗದ ಹೊರವಲಯದಲ್ಲಿ, ಶಿವಮೊಗ್ಗದಿಂದ ಸುಮಾರು 6-7 ಕಿಲೋಮೀಟರ್ ದೂರದಲ್ಲಿರುವಂತಹ ಏನು ಅಬ್ಬಲಗೆರೆ ಇದೆ. ಅಬ್ಬಲಗೆರೆ ಬಳ್ಳಿಯಲ್ಲಿ ಆರ್ವಿ ವನ ಅಂತ ಹೇಳಿ ಈ ರೀತಿಯಾಗಿ 1 ಎಕರೆ ಜಾಗದಲ್ಲಿ ಸುಮಾರು 60ಕ್ಕೂ ಹೆಚ್ಚು ಬಗೆಯ ಗಿಡಗಳನ್ನ ಬೆಳೆಸಿ ಮೊಮ್ಮಗಳಿಗೆ ಏನು ಗಿಫ್ಟ್ ಅನ್ನ ನೀಡಿರುವಂತದ್ದು. ಇತ್ತೀಚಿನ ದಿನಗಳಲ್ಲಿ ಏನು ಮೊಮ್ಮಕ್ಕಳಿಗೆ ಆಗಿರ್ಬೋದು, ಯಾರಿಗಾದ್ರೂ ಗಿಫ್ಟ್ ಅನ್ನ ಕೊಡ್ತಾರೆ. ಐಷಾರಾಮಿ ಕಾರ್ಗಳಾಗಿರ್ಬೋದು, ಮೊಬೈಲ್ ಫೋನ್ಗಳಾಗಿರ್ಬೋದು, ಹೀಗೆ ಈ ರೀತಿಯ ಗಿಫ್ಟ್ ಗಳನ್ನ ಕೊಡೋದನ್ನ ನೋಡಿದ್ದೇವೆ. ಆದ್ರೆ ಒಂದು 1 ಎಕರೆ ಜಾಗದಲ್ಲಿ ಕಾಡನ್ನ ಬೆಳೆಸಿ ಆ ಕಾಡನ್ನ ಮೊಮ್ಮಗಳಿಗಾಗಿ ಇಟ್ಟಿರುವಂತದ್ದು. ಈ ಕಾಡಿನಿಂದ ಪರಿಸರಕ್ಕೆ ನಾವೇನಾದ್ರೂ ಕೊಡಬೇಕು ಎನ್ನುವಂಥದ್ದು. ಜೊತೆಗೆ ಆ ಮೊಮ್ಮಗಳು ಆರ್ವಿ ಏನಂತ ಮೊಮ್ಮಗಳಿದ್ದಾಳೆ, ಮಹಾದೇವ ಸ್ವಾಮಿ ಅವರ ಮೊಮ್ಮಗಳು. ಅವಳಿಗೆ ಈ ಕಾಡು ಅಂದ್ರೆ ಇಷ್ಟ. ಹಾಗಾಗಿ ಈ ಕಾಡನ್ನ ಬೆಳೆಸಿ ಕಾಡನ್ನೇ ಮೊಮ್ಮಗಳಿಗಾಗಿ ಗಿಫ್ಟ್ ನೀಡಿರುವಂತ ಒಂದು ಸುಂದರವಾದ ಪರಿಸರವನ್ನ ಇಲ್ಲಿ ಸೃಷ್ಟಿ ಮಾಡಿರುವಂತದ್ದು ನಿಮ್ಗೆ ಕಾಣಿಸ್ತಾ ಇದೆ. ಸುಮಾರು 60 ಜಾತಿಯ ಇಲ್ಲಿ ಔಷಧ ಸಸ್ಯಗಳಾಗಿರ್ಬೋದು, ಹಣ್ಣಿನ ಗಿಡಗಳಾಗಿರ್ಬೋದು, ಮರಗಳಾಗಿದ್ದಾವೆ. ಈಗ ಸುಮಾರು 6 ವರ್ಷ ಆಯ್ತು ಈ ಗಿಡವನ್ನ ನೆಟ್ಟಿ. ಈಗ ಎಲ್ಲವೂ ಸಹ ಒಂದು ಫಲಕ್ಕೆ, ಹಣ್ಣುಗಳು, ಗಿಡಗಳು ಫಲಕ್ಕೆ ಬರ್ತಿದಾವೆ. ಜೊತೆಗೆ ಮರಗಳು ಸಹ ಸಾಕಷ್ಟು ದೊಡ್ಡದಾಗಿರುವಂತದ್ದು. ಆರ್ವಿಗೆ 10 ವರ್ಷ. ಹಾಗಾಗಿ ಅವ್ರು ಹೇಳ್ತಿರುವಂತದ್ದು, ಒಂದು ಕಡೆ ಮರಗಳು ಸಹ ಬೆಳೀತಾ ಇದ್ರೆ, ಮತ್ತೊಂದು ಕಡೆ ಮೊಮ್ಮಗಳು ಸಹ ಬೆಳೀತಾ ಇದ್ದಾಳೆ. ಹಾಗಾಗಿ ಇವೆಲ್ಲವನ್ನ ನೋಡಿ ನಮ್ಗೆ ಸಂತೋಷ ಆಗುತ್ತೆ ಅಂತ ಹೇಳಿದ್ರೆ, ಇದು ಇಲ್ಲಿನ ಇಷ್ಟು ಅಂದ್ರೆ ಮೊಮ್ಮಗಳಿಗಾಗಿ ಐಷಾರಾಮಿ ಮೊಬೈಲು, ಕಾರು, ಬೈಕುಗಳನ್ನ ಕೊಡೋದು ಬಿಟ್ಟು 1 ಎಕರೆ ಜಾಗದಲ್ಲಿ ಕಾರನ್ನ ಗಿಫ್ಟ್ ನೀಡೋ ಬದಲಾಗಿ ಕಾಡನ್ನ ಬೆಳೆಸಿ 1 ಎಕರೆ ಜಾಗದಲ್ಲಿ ಕಾಡನ್ನ ಬೆಳೆಸಿ ಗಿಫ್ಟ್ ನೀಡುವ ಮೂಲಕ ಎಲ್ಲರಿಗೂ ಮಾದರಿ ಆಗಿರುವಂತದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನ ನನ್ನ ಸಹೋದ್ಯೋಗಿ ನೀಡ್ತಾ ಹೋಗ್ತಾರೆ. ಓವರ್ ಟು ಯು.